ನಮಸ್ಕಾರ, ಎಲ್ಲರಿಗೂ ಹೆಂಗಿದ್ದೀರಾ? ಈಗ ನೀವು ಈ ಪಲ್ಯನ ಒಂದು ಸತಿ ಮಾಡಿ ನೋಡಿರಿ. ಈಗ ಇದನ್ನು ಮಾಡಬೇಕು ಅಂತಂದರೆ ಹೀರೆಕಾಯಿ ಬೇಕು. ಅದಕ್ಕೆ ತರೋದಕ್ಕೆ ಮಾರ್ಕೆಟಿಗೆ ಓಡ್ರಿ, ತಂದು ಅಡುಗೆ ಮನೇಲಿ ಇಡ್ರಿ. ಹಾಗೆ ಸಿಪ್ಪೆ ಹರಿದು ತೊಳೆದ್ಬಿಡ್ರಿ. ವಿಡಿಯೋದಲ್ಲಿ ಹೇಳಿರೋದನ್ನ ಚಾಚು ತಪ್ಪದೆ ಮಾಡಿರಿ. ಆದಮೇಲೆ ಮಂದಿಗೆಲ್ಲ ನೀಡ್ರಿ. ಚೆನ್ನಾಗಿಲ್ಲ ಅಂದರೆ ಅವ್ರ ಕಿವಿ ಹಿಂಡ್ರಿ. ಅಷ್ಟೇ, ವೆರಿ ಸಿಂಪಲ್ ಕಣ್ರಿ. ಈಗ ವಿಡಿಯೋ ನೋಡೋಕೆ ಜಲ್ದಿ ಹೊಂಡ್ರಿ. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಅಂತಂದರೆ, ನೀವೇನಾರ ಹಬ್ಬ ಅಡೆವು ಅಂತಂದರೆ ಸೈಡಿಗೆ ಪಲ್ಯಗಳು ಮಾಡ್ತಿರಲ್ಲ, ಅದಕ್ಕೂ ಭಾರಿ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಭಾಳ ಮಾಡಿಸಿದ ಪಲ್ಯ ಅಂತ ಅಂದರು ಅನ್ಬೋದು. ಇದು ರುಚಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು. ಕಡಿಮೆ ಮಸಾಲೆ ಹಾಕಿ ಮಾಡ್ತಿರೋದು. ಬಿಡಪ್ಪ, ಮತ್ತು ಎದೆಗೆಲ್ಲ ಉರಿಯುತ್ತೆ, ಹೊಟ್ಟೆಗೆಲ್ಲ ಉರಿಯುತ್ತೆ ಅನ್ನಂಗಿಲ್ಲ, ಏನಿಲ್ಲ. ಚೆನ್ನಾಗಿರುತ್ತೆ, ಎಲ್ಲರಿಗೂ ಹೊಂದಿಕೆ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಎಲ್ಲರ ವರ್ಷಾಂಚಾರಕ್ಕೆ ಹೋದರೆ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೋದು. ಇದನ್ನು ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬರ್ರಿ. ಇವಾಗ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಒಂದು 450 ಗ್ರಾಮಿನ ಇತ್ತು ಹೀರೆಕಾಯಿ. ಇದನ್ನು ಮ್ಯಾಗ್ಲದೊಂದು ಸರಿ ಇದೆಲ್ಲ ಹಿಂಗೆ ಎರೆದ್ಬಿಟ್ಟು, ಅದು ಎರೆದ್ರದ್ರಲ್ಲೂ ಚಟ್ನಿ ಮಾಡ್ಬೋದು. ನಿಮಗೆ ಯಾರು ಬೇಕು ಅಂದರೆ ಹೇಳ್ರಿ, ತೋರಿಸ್ತೀನಂತೆ. ಅದು ಚೆನ್ನಾಗಿರುತ್ತೆ. ಎಳೆದು ತಗೊಂಡ್ರೆ ಚೆನ್ನಾಗಿರ್ತವೆ ಹೀರೆಕಾಯಿ. ಯಾವುದಕ್ಕೊಂದು ಸತಿ ಹೀರೆಕಾಯಿ ಒಂಚೂರು ಸಣ್ಣ ಪೀಸ್ನ ತಿಂದು ನೋಡಿರಿ. ಒಂದೊಂದು ವಿಷ ಕರಿತಿರ್ತವೆ. ಅದಕ್ಕೆ ನಾನು ಇಲ್ಲಿ ಹಿಂಗೆ ತೊಳೆದ್ಬಿಟ್ಟು ಒಂದು 4 ತುಂಬ್ತೀನಿ. ಆಯಿತಾ? ಇದು ತುಂಬಗಾಯಿ ಪಲ್ಯ ಅಂತ ಹೇಳ್ತೀವಲ್ಲ, ಹಾಗೆ ಒಂದು 4 ತುಂಬ್ತೀನಿ. ಇನ್ನೊಂದು ಹೀರೆಕಾಯಿನ ಹಂಗೆ ದೊಡ್ಡ ಹೋಳಿಗೆ ಹೆಚ್ಚಿ ಹಾಕ್ತೀನಿ. ಅದು ಅವನ್ನ ಹಾಕಿ ಇವನ್ನ ಹಾಕಿರಲಿ ಅಂತೇಳಿ, ಚೆನ್ನಾಗಿರುತ್ತೆ ಅಂತೇಳಿ. ಅಷ್ಟು ಯಾರು ತುಂಬ್ಕೊಂತ ಕೂತ್ಕೋತಾರೆ ಒಂದು. ಆಮೇಲೆ ಹಿಂಗೆ ಅವೆಲ್ಡು ಹಾಕಿದರೆ ಪಲ್ಯನ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ. ಗೊತ್ತಾಯ್ತಾ? ಈಗ ರೊಟ್ಟಿಗಳ ಜೊತೆಗಾದರೆ ಹಿಂಗೆ ತುಂಬಿ ಮಾಡಿರ್ತೀವಲ್ಲ, ಅವು ಚೆನ್ನಾಗಿರ್ತವೆ. ಮಾಮೂಲಿ ಅನ್ನಕ್ಕೆ ಇದಕ್ಕೆ ಹಾಗೆ ಹೋಳು ಮಾಡಿರ್ತೀವಲ್ಲ, ಅದು ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಒಂದು ಬಾಣಲಿ ಇಟ್ಟು ನಾನಿಲ್ಲಿ ಚಮಚ ತೋರಿಸ್ತೀನಿ ನೋಡಿರಿ. ಈ ಚಮಚದಾಗೆ ಒಂದು 5 ಚಮಚ ಶೇಂಗಾ ಬೀಜ ತಗೊಂಡಿದ್ದೀನಿ. ಗೊತ್ತಾಯ್ತಾ? 5 ಚಮಚ. ನೀವು ಇದನ್ನು ಅರ್ಧ kg ಹೀರೆಕಾಯಿಗೂ ತೊಗೋಬೋದು, ಸರಿಯಾಗುತ್ತೆ. ಗೊತ್ತಾಯ್ತಾ? ನಾವು 4ರಿಂದ 5 ಚಮಚ ತೊಗೋಬೋದು. ನಾನಿಲ್ಲಿ 5 ಚಮಚ ತೊಗೊಂಡಿದ್ದೀನಿ ನೋಡಿರಿ. ಈ ಚಮಚದಲ್ಲಿ 5 ಚಮಚ ಶೇಂಗಾ ಬೀಜ ತೊಗೊಂಡು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿದಿದ್ದೀನಿ. ಗೊತ್ತಾಯ್ತಾ? ಚೆನ್ನಾಗಿ ಹುರಿಬೇಕು, ಅವೆಲ್ಲ ಬಾಯಿ ಬಿಟ್ಕೊಂತವಂಗೆ. ಆಮೇಲೆ ಸ್ಟವನ್ನು ಆಫ್ ಮಾಡಿ ಇಲ್ಲಿ ಒಂದು 4 ಚಮಚ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿನ ಇದಕ್ಕೆ ಹಾಕಿ ಸುಮ್ಮನೆ ನೋಡಿ, ಸ್ಟವೇನು ಹೊಚ್ಚಿಲ್ಲ, ಅದೇ ಬಿಸಿಗೆ ಚೆನ್ನಾಗಿ ಹುರಿತಾ ಇದ್ದೀನಿ. ಸಾಕು, ಅದೇ ಬಿಸಿಗೆ ಚೆನ್ನಾಗಿ ಅದು ಇದಾಗುತ್ತೆ. ನೀವು ಹಂಗೆ ಮಾಡಬೇಕು. ಗೊತ್ತಾಯ್ತಾ? ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿರಿ. ಇದನ್ನು ನಾವು ಇದು ಮಾಡ್ಕೋಬೇಕಾಗುತ್ತೆ, ರುಬ್ಬಬೇಕಾಗುತ್ತೆ. ಹಂಗಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೋಡಿ, ಇಂಥದ್ದೊಂದು ಈರುಳ್ಳಿ ತಗೊಂಡಿದ್ದೀನಿ, ಒಂಚೂರು ದೊಡ್ಡದು. ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೆನ್ನೆ ಪಕೋಡ ಮಾಡಿದ್ನಲ್ಲ, ಪಕೋಡ ಕರೆದಿರೋದೆ. ನಾವು ಪಕೋಡ ಕರೆದಿರೋ ಎಣ್ಣೆ ಬಳಸ್ತೀನಿ, ತೀರಾ ಅದನ್ನೇನು ನಾನೇನು ಚೆಲ್ಲಲ್ಲ. ಅದನ್ನು ತೊಟ್ಟು ಎಣ್ಣೆ ಹಾಕಿ ಅದನ್ನು ಅಷ್ಟೇ ಈರುಳ್ಳಿ ಚೆನ್ನಾಗಿ ಮಾಗೋ ಥರ ಎಣ್ಣೆಯಲ್ಲಿ ಅದನ್ನ ಮಾಗಿಸ್ಬೇಕು. ಅಂದರೆ ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ, ಒಂದು 40 ಭಾಗ ಮಾಗಿದ ಮೇಲೆ ಎಣ್ಣೆಯಲ್ಲಿ ಇವಾಗ ಇದಕ್ಕೆ ಒಂದು 2 ಎಸಳು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಗೊತ್ತಾಯ್ತು? ಒಂದು 2 ಎಸಳು ಹುಣಸೆಹಣ್ಣು ಹಾಕ್ತೀನಿ. ಅದಾದಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ, ಇದು ನಾಟಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಹಾಕ್ಕೊಳ್ರಿ, ಏನು ತೊಂದರೆ ಇಲ್ಲ. ಈ ದೊಡ್ಡ ಬರ್ತಾವಲ್ಲ ಅಂಥವಾದರೆ ಒಂದು 7-8 ಹಾಕ್ಕೊಳ್ರಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಆಮೇಲಿಂದ ಇದು 2 ಹಾಕಿದ್ಮೇಲೆ ಇನ್ನೊಟ್ಟತ್ತು ಚೆನ್ನಾಗಿ ಅದನ್ನು ಹುರಿಬೇಕು ಅದರಲ್ಲೇ. ಆಮೇಲೆ ಒಂಚೂರು ಉಪ್ಪು ಹಾಕಿದ್ದೀನಿ, ಯಾಕಂದರೆ ತುಂಬ್ತೀವಲ್ಲ, ಅದು ಮತ್ತೆ ಸಪ್ಪಗೆ ಆಗಬಾರ್ದು ಅಂತೇಳಿ. ನೀವು ಅಷ್ಟೊಂಚೂರು ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಈರುಳ್ಳಿ ಹುರಿಬೇಕು ಅದನ್ನು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದಾದ್ಮೇಲೆ ಇಲ್ಲಿ ಏನು ಶೇಂಗಾ ಬೀಜ ಮತ್ತು ಕೊಬ್ಬರಿ ತುರಿ ಹುರಿದಿದ್ನಲ್ಲ, ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಗೊತ್ತಾಯ್ತಾ? ನಿಮ್ಮ ಮಿಕ್ಸಿ ಜಾರಲ್ಲಿ ಏನಾದ್ರು ಚೆನ್ನಾಗಿ ರುಬ್ಬುತ್ತೆ ಅಂದರೆ ಅದನ್ನು ತಡ್ರಿ ಹೇಳ್ತೀನಿ. ಈಗ 2 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಗೊತ್ತಾಯ್ತಾ? 2 ಚಮಚ ಧನಿಯಾ ಪುಡಿ, ಒಂಚೂರು ಅರಶಿನ ಪುಡಿ, ಆಮೇಲಿಂದ 1 ಚಮಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲಿಂದ ಉಪ್ಪು ಒಂಚೂರು, ಯಾಕಂದರೆ ಅಲ್ಲೇನು ಅಷ್ಟು ಹಾಕಿರಲಿಲ್ಲ, ಒಂಚೂರು ಹಾಕಿತ್ತು, ಮತ್ತು ಇನ್ನೊಂಚೂರು ಸಪ್ಪಗಾಗುತ್ತಲ್ಲ. ಇದನ್ನೇನು ಮಾಡ್ತೀನಪ್ಪ, ಅದನ್ನು ತರಿಯಾಗಿ ರುಬ್ಕೊಬರ್ತೀನಿ. ತರಿಯಾಗಿ ರುಬ್ಕೊಂಬಂದು ಒಂಚೂರು ನಾನಿಲ್ಲಿ ಸಪ್ರೇಟಾಗಿ ತಗೊತಿದ್ದೀನಿ ತುಂಬಕ್ಕೆ ಅಂತೇಳಿ. ಒಂಚೂರು ತುಂಬಕ್ಕೆ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಇನ್ನೊಂದು ರೌಂಡ್ ಹಿಂಗೆ ಗರ ಅನ್ನಿಸ್ಕೊಬರ್ತೀನಿ ಹಿಂಗೆ. ಗೊತ್ತಾಯ್ತಾ? ನಾನು ಆವಾಗಲೇ ಏನು ಹೇಳೋಕ್ಕೆ ಬಂದೆ ಅಂತಂದರೆ, ಶೇಂಗಾ ಬೀಜ ಒಂದು ಸತಿ ಪುಡಿ ಆಗಲ್ಲ, ಎಲ್ಲದು ಒಂದೇ ಸತಿ ಹಾಕಿದಾಗ ಮೇಲೆ ಬಂದು ನಿಂತ್ಕೊಂಡು. ಹಂಗಾಗಿ ಶೇಂಗಾ ಬೀಜನ ಫಸ್ಟು ತರಿಯಾಗಿ ಪುಡಿ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಅದನ್ನು ಹಾಕ್ಕೊಂಡು ಕೂಡ ರುಬ್ಕೊಬೋದು ಅಂತೇಳಿ. ಗೊತ್ತಾಯ್ತಾ? ಈಗ ಹಿಂಗೆ ಚೆನ್ನಾಗಿ ಒಂಚೂರು ಬಗೆ ಮಾಡಿ ಅದು ಮಸಾಲೆ ಚೆನ್ನಾಗಿ ತುಂಬ್ರಿ, ದಿಮ್ಮನ್ನು ತುಂಬ್ರಿ, ಚೆನ್ನಾಗಿರುತ್ತೆ. ಆಯಿತಾ? ನಾನು ಎಲ್ಲದಕ್ಕೂ ಹಿಂಗೆ ತುಂಬ್ತಾಯಿದ್ದೀನಿ. ಆಮೇಲೆ ನೀವು ತೀರಾ ಇವು ತುಂಬು ಗಿಂಬು ಹಳೆಮನೆ ಚೊಂಬು ಅಂದರೆ ನಮಗೆಲ್ಲ ಆಗಲ್ಲಪ್ಪ, ನಮಗೆ ಹೆಚ್ಚೆಳೆವಿದ್ರೆ ಅಷ್ಟೇ ಹೇಳ್ಕೊಡು,
ನೀನು ಹಿಂಗೆ ತುಂಬು ಗಿಂಬು ಅಂತಂದರೆ ನಾವೊಂದು ತಲೆದಿಂಬು ಹಾಕ್ಕೊಂಡು ಇನ್ಸ್ಟಾಗ್ರಾಮಿಗೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಅನ್ನೋರಾದರೆ ಎಲ್ಲವೂ ಹೆಚ್ಚಿ ಹಾಕ್ರತ್ತ. ನಮಗೆ ತುಂಬಕ್ಕೆ ನಮಗೆ ಪುರ್ಸೊತ್ತಿಲ್ಲ ಅಂದರೆ ಹೆಚ್ಚು ಹಾಕ್ಬೋದು. ಇದು ನಿಮ್ಮ ಆಯ್ಕೆ ಇದು. ಆಮೇಲೆ ಒಂದು ತೊಟ್ಟು ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಕಾಳು ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ರಿ. ಜೀರಿಗೆ ಹಾಕಿದ್ಮೇಲೆ ಇಲ್ಲೇನು ತುಂಬಿಟ್ಕೊಂಡಿದ್ದೀವಿ ಹೀರೆಕಾಯಿನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮಾಗಿಸ್ಬೇಕು ಅದನ್ನ. ಆಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂತೇಳಿ. ಇಲ್ಲೇನು ತುಂಬಿಟ್ಕೊಂಡಿದ್ದೀನಿ ಇವನ್ನ ಹೀರೆಕಾಯಿ ಇದಕ್ಕೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮಾಗಿಸ್ಬೇಕು ಇದರಲ್ಲೇ. ಗೊತ್ತಾಯ್ತಾ? ಆಮೇಲಿಂದ ಏನು ಮತ್ತೆ ಹೋಳು ಮಾಡಿಟ್ಟಿದ್ದೀವಲ್ಲ ಅವನ್ನ ಇದಕ್ಕೆ ಹಾಕಿ ಮತ್ತೊಂದು 3-4 ನಿಮಿಷ ಮಾಗಿಸ್ಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ವಿ ಅಂತಂದರೆ ರುಚಿಯಾಗಿರ್ತಕ್ಕಂಥ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ರುಚಿ ಅಂತ ಅದ್ಭುತವಾಗಿರುತ್ತೆ. ನೀವೊಂದು ಸತಿ ಇದನ್ನ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಇದೇನು ಭಾಳ ಹೊತ್ತಿಡಿಯಲ್ಲ, ಆಯಿತಾ? ಗಾಢ ಆಗುತ್ತೆ. ಈಗ ಇದ್ರದ್ದೊಂದು ಮುಚ್ಚಳ ಮುಚ್ಚಿ ಒಂಚೂರು ಸಣ್ಣವ್ರಿಗೆ ಒಂಚೂರು ಜೋರು ಇಟ್ಟು ಬೇಯಿಸ್ತೀನಿ ಒಂದು 3 ನಿಮಿಷ ಸಾಕು. ಇವು ಹೀರೆಕಾಯಿನೂ ಗಟ್ಟಿ ಇರೋದಿಲ್ಲ, ಗಾಢ ಬೆಂದ್ಬಿಡ್ತವೆ. ಒಂದು 3 ನಿಮಿಷ ಬೆಂದಿದ್ದಾದಮೇಲೆ ಇಲ್ಲೇನು ಮಸಾಲೆ ಐತಲ್ಲ ಇನ್ನೂ ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀರು ತೊಳೆದ್ಬಿಟ್ಟು ಹಾಕ್ರಿ, ದಪ್ಪನಾಗ ಏನಾಗಲ್ಲ, ಗಟ್ಟಿಗಾಗುತ್ತೆ. ಕುದ್ದು ಅದು 2-3 ಹಂಗೆ ತಿರುವಾಡ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. 2-3 ಸತಿ ಮುಚ್ಚಳ ಮುಚ್ಚಿ ಗೂರಾಡ್ತಿರ್ಬೇಕು. ಈಗ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಉಪ್ಪು ನೋಡಿರಿ, ಉಪ್ಪು ಕಡಿಮೆ ಆಗಿತ್ತು ಅಂತಂದರೆ ಪುಡಿ ಉಪ್ಪು ಉದುರಿಸ್ಕೊಂಡು ಚೆನ್ನಾಗಿ ಕುದಿಸ್ರಿ ಹೀರೆಕಾಯಿ ಎಲ್ಲ ಮೆತ್ತಗಾಗೋ ತನಕ. ಆವಾಗ ಚೆನ್ನಾಗಾಗುತ್ತೆ ಅಂಥೇಳಿ. ಗೊತ್ತಾಯ್ತಾ? ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿರಿ, ಇದು ಮಸಾಲೆ ಆದಷ್ಟು ಕಡಿಮೆ ಹಾಕಿ ಮಾಡಿರೋದ್ರಿಂದ ಕೆಲವ್ರಿಗೀಗೆಲ್ಲ ಮಸಾಲೆ ಎಲ್ಲ ತಿಂದ್ವಿ ಅಂತಂದರೆ ಕರಿಬೇವು ಕೂಡ ಉದುರಿಸ್ತೀನಿ, ನೋಡಿದ್ರಲ್ಲ. ಮಸಾಲೆ ಜಾಸ್ತಿ ತಿಂದ್ರು ಅಂದರೆ ಒಂಥರ ಎದೆಗೆ ಉರಿಯೋದು, ಒಂಥರ ಇದಾಗೋದು ಆಗ್ತಿರುತ್ತಲ್ಲ. ಹಂಗಾಗಿ ಇದು ಭಾಳ ಸರಳವಾಗಿರೋದೆ, ಜಾಸ್ತಿ ಮಸಾಲೆ ಹಾಕಿಲ್ಲ. ಹಂಗಾಗಿ ಚೆನ್ನಾಗಿರುತ್ತೆ ಒಂಥರ. ನೀವು ಎಷ್ಟು ತಿಂದ್ರೂ ಅಂತ ಏನು ಇದಾಗೋದಿಲ್ಲ, ಗ್ಯಾಸ್ಟ್ರಿಕ್ ಅಂಥದ್ದೆಲ್ಲ ಏನೂ ಆಗೋದಿಲ್ಲ. ಹೆಂಗಾಗಿ ಒಣಮೆಣ್ಸಿಕಾಯಿ ಹಾಕಿರೋದಲ್ಲ, ಹಸಿಮೆಣ್ಸಿಕಾಯಿ ಕೂಡ ಏನೂ ಹಾಕಿಲ್ಲ. ನೀವು ಒಂದ್ಸತಿ ಇದನ್ನ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಹೀರೆಕಾಯಿ ಮೆತ್ತಗೆ ಹಾಕ್ತಾವೆ, ನಿಮ್ಮನ್ನು ಭಾಳ ಗಟ್ಟಿಗಾಯ್ತಿದ್ದು ಬೇಯ್ತಾವೆ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ. ಆ ಬಿಸಿಗೇನೆ ಚೆನ್ನಾಗಿ ಮಾಗ್ಬಿಡ್ತಾವೆ ಅವು. 2-3 ಒಂದು ಸತಿ ಹಿಂಗೆ ತೆಗೆದು ಗೂರಾಡ್ತಿರ್ಬೇಕು ಒಂದು ಸತಿ ಹಿಂಗೆ, ಆಯಿತಾ? ನಿಧಾನಕ್ಕೆ ಗೂರಾಡ್ರಿ. ತೀರಾ ಅವೇನಂತ ಏನು ಮುಟ್ಟಿದ್ರೆ ನಲ್ಗಲ್ಲ. ಆದಷ್ಟು ಒಂಚೂರು ಹುಷಾರಾಗಿ ಹಿಂಗೆ ಇದು ಮಾಡ್ಕೋಬೇಕು, ತುಂಬಿರ್ತೀವಲ್ಲ ಒಂಚೂರು, ಹಂಗಾಗಿ. ಆಮೇಲಿಂದ ಕೊನೆಗೊಂಚೂರು ಕುರುಶನಿ ಪುಡಿ ಇದ್ದರೆ ಹಾಕ್ರಿ, ಇಲ್ಲದ್ರೇನು ಬೇಡ. ಅದನ್ನು ಕೂಡ ಅಷ್ಟೇ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ನಿಮ್ಗೆ ಗೊತ್ತಲ್ಲ. ಒಂದು ಚಮಚ ಪುಡಿ ಉದುರಿಸ್ತೀನಿ ಅಂತ, ಕೊನೆಗೆ ಉದುರಿಸಿ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ನೋಡಿ, ಒಂದು ಚಮಚ ಕುರುಶನಿ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಹುಚ್ಚೆಳ್ಳು ಅಂತ ಕರಿತೀರಲ್ವ ಅವು. ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದೆ, ಮುಗ್ದೇ ಹೋಯ್ತು ಪಲ್ಯ. ನಾನು ಹೇಳಿದ್ನಲ್ಲ ಹಗಲೆಲ್ಲ ಹೇಳಿರಿ, ಇದಕ್ಕೇನು ಅಟ್ಟಾಸ ಹಿಂಗೆ ಆಡುತ್ತೆ ನಂಗೆ ಆಗ್ಬೋದು. ನಿಮಗೆ ರುಚಿ ಚೆನ್ನಾಗಿರುತ್ತಪ್ಪ, ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನಿಮಗೆ ಇಷ್ಟ ಆಗುತ್ತೆ. ಅದೇ ನಮ್ಮಂಥವ್ರಿಗೆ ಅನುಕೂಲ ಇದು. ನಮಗೇನು ಸಾರೇ ಇಳಿಬೇಕು ಅಂತ ಏನಿಲ್ಲ, ಅನ್ನೋ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ಜೊತೆಗೆ ಏನಿರುತ್ತೆ ಅದನ್ನ ಮ್ಯಾಚ್ ಮಾಡ್ಕೊಂಡು ತಿಂದು ನಡಿ ಅಂದ್ಬಿಡ್ತೀವತ್ತ, ಹಂಗೆ. ಸರಿ ಆಯಿತು, ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.